ನಮಸ್ಕಾರ ಕರ್ನಾಟಕ. ಇದೊಂಥರ ಐಫೋನ್ಗಾಗಿ ನಾ ಬರೆದ ಕವಿತೆ. ಕವಿತೆ ಅನ್ನೋದಕ್ಕಿಂತ ವೇದನೆ ಅಂತ ಹೇಳ್ಬೋದು. ಅದೊಂದಿನ ನನ್ನ ಫ್ರೆಂಡ್ ನನಗೆ ನೋಡೋ ಅದೇ ಆ ಅಣ್ಣನ ಕೈಲಿದೆಯಲ್ಲ ಅದೇ ಐಫೋನ್ ಅಂತ ತೋರಿಸ್ದ. ನಾನು ಅದೇ ಮೊದಲನೇ ಬಾರಿಗೆ ಐಫೋನ್ನ ನೋಡಿದ್ದು. ಕುತೂಹಲದಿಂದಲೋ ಆಶ್ಚರ್ಯದಿಂದಲೋ ಐಫೋನಾ ಹಾಗಂದ್ರೆ ಏನು ಅಂತ ನನ್ನ ಫ್ರೆಂಡ್ನ ಕೇಳಿದೆ. ನನ್ನ ಫ್ರೆಂಡ್ಗೆ ಅವ್ರ ಅಣ್ಣನ ಕಡೆಯಿಂದ ಸ್ವಲ್ಪ ಅದ್ರ ಬಗ್ಗೆ ವಿಷಯ ಗೊತ್ತಿತ್ತು. ಆಗಿನ್ನೂ ನಾವು 8-9ನೇ ಕ್ಲಾಸ್ ಇರ್ಬಹುದೇನೋ ಅಷ್ಟೇ. ಅವನು ಹೇಳ್ದ ನನಗೆ, ಫೋನ್ ಕಣೋ ಹೆಚ್ಚಿನ ದುಡ್ಡಿಂದು, ಮತ್ತೆ ಇದರಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಮ್ರಾ ಇದೆ ಅಂದರೆ ನಾವು ಹೆಂಗೆ ನೋಡ್ತೀವೋ ಅದೇ ಥರ ಫೋಟೋ ಬರುತ್ತಂತೆ ಅಂತ. ಹಾಗೆ ಹೀಗೆ ಇನ್ನೂ ಏನೇನೋ ಹೇಳ್ದ. ಆದರೆ ನನ್ನ ತಲೆಯಲ್ಲಿ ಕೂತಿದ್ದು ಎರಡೇ ವಿಷಯ. ಒಂದು, ಫೋಟೋ ಚೆನ್ನಾಗಿ ಬರುತ್ತಂತೆ, ಇನ್ನೊಂದು ಹೆಚ್ಚಿನ ದುಡ್ಡಿಂದಂತೆ ಅಂತ. ನಾನು ತುಂಬ ದಿನ ಅದೇ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಹೋಗಿ 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 ವಿಷಯ ಗುಂಗಾಡ್ತು. ಆ ನಂತರ ಕೆಲವು ದಿನ ಕಳೆದ ಮೇಲೆ ನನಗೂ ಆಸೆ, ಅಪ್ಪನ ಫೋನ್ ಇಸ್ಕೊಂಡು ಫೋಟೋ ತೆಗಿತಿದ್ದೆ, ವಿಡಿಯೋ ಮಾಡ್ತಿದ್ದೆ. ಆದರೆ ವಿಪರ್ಯಾಸ, ನಮ್ಮ ಅಪ್ಪಂದಿದ್ದು ಬೇಸಿಕ್ ಸೆಟ್ ಚಿಕ್ಕ ಫೋನು. ನಾನು ತೆಗಿತಿದ್ದ ಫೋಟೋ ಮತ್ತು ವಿಡಿಯೋ ನನ್ನೊಬ್ಬನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗೆ ಹೀಗೆ ಅಂತ ಎಲ್ಲ ಅನಿಸೋದು. ನನಗೂ ಆ ಅಣ್ಣನ ಕೈಲಿದ್ದಿದ್ದು ಫೋನ್ ನನ್ನ ಕೈಲಿದ್ದಿದ್ರು ತುಂಬ ವಿಡಿಯೋ ಚೆನ್ನಾಗಿ ಮಾಡ್ತಿದ್ದೆ ಅಂತ ಅನಿಸೋದು. ಆಗಿನ ಚಿಕ್ಕ ವಯಸ್ಸು, ದುಡಿತಾನೂ ಇರಲಿಲ್ಲ ಕೂಡ ನಾನು. ಈಗ ದುಡಿತಿದ್ದೀನಿ, ಆದರೆ ಅಪ್ಪ ನೀವು ರೆಸ್ಟ್ ತಗೊಳ್ಳಿ, ಮನೆ ನಾನು ನೋಡ್ಕೋತೀನಿ ಅನ್ನೋದ್ರಲ್ಲಿ, ಅಮ್ಮಂಗೆ ಫಸ್ಟ್ ಸೀರೆ ತಗೊಳೋದ್ರಲ್ಲಿ, ಚಿನ್ನ ಸರ ಮಾಡಿಸೋದ್ರಲ್ಲಿ ತುಂಬ ಸಂತೋಷ ಸಿಕ್ತು ಈ ಐಫೋನ್ಗಿಂತ. ಆದರೆ ಕಂಡ ಕನಸು ಮರಿಬಾರ್ದಲ್ಲ, ಹಾಗಂತ ಮನಸ್ಸಲ್ಲೇ ಥಿಂಕ್ ಮಾಡಿ ತುಂಬ ದಿನ ತಳ್ಳಿದ ನಂತರ ಐಫೋನ್ ಮತ್ತೆ ನೆನಪಿಗೆ ಬಂತು. ಆದರೆ ಈ ಸಲ ತುಂಬ ದುಡ್ಡಿಂದು ಅಂತ ಬಿಡಲ್ಲ, ದುಡಿತಿದ್ದೀನಿ, ಶಕ್ತಿ ಇದೆ, ಐಫೋನ್ ತಗೋತೀನಿ. ಹೀಗೆ ನನ್ನ ಜೊತೆಗಿರಿ. ಧನ್ಯವಾದಗಳು. ಬಾಯ್.